ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅದರ ಪ್ರಧಾನ ಕಚೇರಿ ಹಾಗೂ ಇತರ ಪ್ರಮುಖ ವಿಷಯಗಳನ್ನು ಅದರ ಕುರಿತಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆಯ ಪ್ರಧಾನ ಕಚೇರಿ ಅಂದರೆ ನ್ಯಾಟೋದ ಪ್ರಧಾನ ಕಚೇರಿ, ನ್ಯಾಟೋ ಫುಲ್ ಫಾರ್ಮ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಸಿ ಬ್ರುಸೆಲ್ಸ್, ಬೆಲ್ಜಿಯಂನಲ್ಲಿ. ನ್ಯಾಟೋ ಬಗ್ಗೆ ತಿಳ್ಕೊಳ್ಳೋದಾದರೆ ಏಪ್ರಿಲ್ 4, 1949 ಸ್ಥಾಪನೆಯಾದಿದ್ದು ಸಾಮೂಹಿಕ ರಕ್ಷಣೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಒಟ್ಟು 32 ಸದಸ್ಯ ರಾಷ್ಟ್ರಗಳಿವೆ. 31ನೇ ಸದಸ್ಯ ರಾಷ್ಟ್ರವಾಗಿ ಜಾಯ್ನ್ ಆಗಿದ್ದು ಫಿನ್ಲ್ಯಾಂಡ್, ಹಾಗೆ 32ನೇ ಸದಸ್ಯ ರಾಷ್ಟ್ರವಾಗಿ ಸ್ವೀಡನ್ 2024ರಲ್ಲಿ ಸೇರ್ಪಡೆಯಾಗಿದೆ. ಭಾರತವು ಇಲ್ಲಿ ತನಕ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿಲ್ಲ. ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿ ನೆದರ್ಲೆಂಡ್ಸ್ನ ಮಾರ್ಕ್ ರುಟ್ಟೆಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ WHO ಪ್ರಧಾನ ಕಚೇರಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಎ ಜಿನಿವಾದಲ್ಲಿ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ WHO ಪ್ರಧಾನ ಕಚೇರಿ ಇದೆ. WHO ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಜಾಗತಿಕ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಮೀಸಲಾಗಿರುವ ವಿಶ್ವಸಂಸ್ಥೆಯ ಏಜೆನ್ಸಿಯಾಗಿದೆ. ವಿಶ್ವಸಂಸ್ಥೆಯಲ್ಲಿ ತುಂಬ ಏಜೆನ್ಸಿಗಳಿವೆ, ಇದರಲ್ಲಿ WHO ಕೂಡ ಒಂದಾಗಿದೆ. ಇದನ್ನು ಏಪ್ರಿಲ್ 7, 1948 ಸ್ಥಾಪನೆ ಮಾಡಲಾಯಿತು. ಇದರಲ್ಲಿ ಒಟ್ಟು 192 ಸದಸ್ಯ ರಾಷ್ಟ್ರಗಳಿವೆ. ಪ್ರಸ್ತುತ ಇತ್ತೀಚೆಗೆ USA ಮತ್ತು ಅರ್ಜೆಂಟೀನಾ ಹಿಂದೆ ಸರಿದಿದೆ. ಹಿಂದೆ 194 ಸದಸ್ಯ ರಾಷ್ಟ್ರಗಳಿದ್ದವು. USA ಮತ್ತು ಅರ್ಜೆಂಟೀನಾದ ಹಿಂದೆ ಸರಿದ ನಂತರ ಈಗ ಪ್ರಸ್ತುತ 192 ಸದಸ್ಯ ರಾಷ್ಟ್ರಗಳಿವೆ. ಭಾರತವು ಜನವರಿ 12, 1948 ಇದರ ಸದಸ್ಯ ರಾಷ್ಟ್ರವಾಯಿತು. WHO ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಾಗಿದೆ. ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿ ಟೆಡ್ರೋಸ್ ಅಧಾನೋಮ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ನ ಪ್ರಧಾನ ಕಚೇರಿ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ವಿಚ್ ಇಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ವಾಷಿಂಗ್ಟನ್ನಲ್ಲಿ. ವಾಷಿಂಗ್ಟನ್ DC USA ಲೊಕೇಟ್ ಆಗಿದೆ. ಯಾವುದು? ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು ಬ್ರೆಟನ್ ವುಡ್ಸ್ ಸಮ್ಮೇಳನದ ಸಮಯದಲ್ಲಿ ಜುಲೈ 1944ರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಂದಿಗೆ ಇದನ್ನು ಸ್ಥಾಪನೆ ಮಾಡಲಾಯಿತು. IMF ಜೊತೆಗೆ ಇದನ್ನು ಜುಲೈ 1944ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಪ್ರಮುಖ ಗುರಿ ಏನಾಗಿದೆ ಅಂದರೆ ಜಾಗತಿಕ ಬಡತನ ಮತ್ತು ಇತರ ದೇಶಗಳ ಅಭಿವೃದ್ಧಿ ಇದರ ಪ್ರಮುಖ ಗುರಿಯಾಗಿದೆ. ವರ್ಲ್ಡ್ ಬ್ಯಾಂಕ್ನಲ್ಲಿ 2 ಪಾರ್ಟ್ ಇದೆ, ಒಂದು IBRD, ಇನ್ನೊಂದು IDA. IBRDಯ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಹಾಗೆ IDAದ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ವರ್ಲ್ಡ್ ಬ್ಯಾಂಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳು 189. ಪ್ರಸ್ತುತ ಭಾರತೀಯ ಮೂಲದ ಅಜಯ್ ಬಂಗ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಅಂಶುಲಾ ಕಾಂತ್ MD ಮತ್ತು CFO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಯುನೆಸ್ಕೋದ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಸಿ ಪ್ಯಾರಿಸ್, ಫ್ರಾನ್ಸ್ನಲ್ಲಿ. ಯುನೆಸ್ಕೋದ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಪ್ಯಾರಿಸ್, ಫ್ರಾನ್ಸ್ನಲ್ಲಿ. ಯುನೆಸ್ಕೋದ ಬಗ್ಗೆ ತಿಳ್ಕೊಳ್ಳೋದಾದರೆ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಮತ್ತು ಸಂವಹನದ ಮೂಲಕ ಶಾಂತಿಯನ್ನು ಉತ್ತೇಜಿಸುವ ಈ ಸಂಸ್ಥೆಯನ್ನು ನವೆಂಬರ್ 16, 1945 ಸ್ಥಾಪನೆ ಮಾಡಲಾಯಿತು. ಇದರಲ್ಲಿ ಒಟ್ಟು 194 ಸದಸ್ಯ ರಾಷ್ಟ್ರಗಳು ಹಾಗೆ 11 ಸಹವರ್ತಿ ಸದಸ್ಯರನ್ನು ಹೊಂದಿದೆ. ಭಾರತವು 1946ರಲ್ಲಿ ಸೇರ್ಪಡೆಯಾಗಿದೆ. ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿ ಈಜಿಪ್ಟ್ನ ಖಾಲಿದ್ ಅಲ್ ಅಲಾನಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಪ್ರಧಾನ ಕಚೇರಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಎ ದ ಹೇಗ್, ನೆದರ್ಲ್ಯಾಂಡ್ಸ್ನಲ್ಲಿ. ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಗ್ಗೆ ತಿಳ್ಕೊಳ್ಳೋದಾದರೆ 2002ರಲ್ಲಿ ಸ್ಥಾಪನೆಯಾದ ಇದು ವಿಶ್ವದ ಮೊದಲ ಶಾಶ್ವತ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವಾಗಿದೆ. ವರ್ಲ್ಡ್ಸ್ ಫಸ್ಟ್ ಪರ್ಮನೆಂಟ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಆಗಿದೆ. ಇದರಲ್ಲಿ 125 ಸದಸ್ಯ ರಾಷ್ಟ್ರಗಳಿವೆ. ಹಾಗೆ ಭಾರತದ ಸಂಬಂಧ ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತವು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಸದಸ್ಯ ರಾಷ್ಟ್ರವಲ್ಲ. ಇಲ್ಲಿ ತನಕ ಮಲೇಷ್ಯಾ 2019ರಲ್ಲಿ ಹಾಗೆ ಉಕ್ರೇನ್ 2025ರಲ್ಲಿ ಸೇರ್ಪಡೆಯಾದ ರಾಷ್ಟ್ರಗಳಾಗಿವೆ. ಇದರ ಪ್ರಸ್ತುತ ಅಧ್ಯಕ್ಷರು ಜಪಾನ್ನ ಟೊಮೊಕೊ ಅಕಾನೆ. ನೆಕ್ಸ್ಟ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಧಾನ ಕಚೇರಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಸಿ ಮನಿಲ್ಲಾ, ಫಿಲಿಪೈನ್ಸ್. ADB ಬಗ್ಗೆ ತಿಳ್ಕೊಳ್ಳೋದಾದರೆ
ಏಷ್ಯಾ ಪೆಸಿಫಿಕ್ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಬಡತನ ನಿರ್ಮೂಲನೆಗಾಗಿ ಡಿಸೆಂಬರ್ 19, 1966ರಂದು ಇದನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಒಟ್ಟು 69 ಸದಸ್ಯ ರಾಷ್ಟ್ರಗಳಿದ್ದು ಭಾರತವು ಇದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ಜಪಾನ್ನ ಮಸಾಟೋ ಕಾಂಡಾ ಎಡಿಬಿಯಾ 11ನೇ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೆಡ್ ಕ್ವಾರ್ಟರ್ಸ್ ಇಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ವಾಷಿಂಗ್ಟನ್ DC, USA. IMF ಬಗ್ಗೆ ತಿಳ್ಕೊಳ್ಳೋದಾದರೆ 1944ರಲ್ಲಿ ರೂಪುಗೊಂಡ ಈ ವಿಶ್ವಸಂಸ್ಥೆಯ ಪ್ರಮುಖ ಹಣಕಾಸು ಸಂಸ್ಥೆಯನ್ನು ಅಧಿಕೃತವಾಗಿ ಡಿಸೆಂಬರ್ 27, 1945ರಂದು ಸ್ಥಾಪಿಸಲಾಯಿತು. ಫಾರ್ಮೇಷನ್ ಆಗಿರುವಂಥದ್ದು 1944ರಲ್ಲಿ, ಕಂಪ್ಲೀಟ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು ಡಿಸೆಂಬರ್ 27, 1945ರಲ್ಲಿ. ಇದು ಕೂಡ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಇದರಲ್ಲಿ ಒಟ್ಟು 191 ಸದಸ್ಯ ರಾಷ್ಟ್ರಗಳಿವೆ. ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕ್ರಿಸ್ಟಲಿನಾ ಜಾರ್ಜಿವಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಯುರೋಪಿಯನ್ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ? ಯುರೋಪಿಯನ್ ಒಕ್ಕೂಟ ಅಂದರೆ EU, ಯುರೋಪಿಯನ್ ಯೂನಿಯನ್ನ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಆಪ್ಷನ್ ಎ ಬ್ರುಸೆಲ್ಸ್, ಬೆಲ್ಜಿಯಂನಲ್ಲಿ. EU ಬಗ್ಗೆ ತಿಳ್ಕೊಳ್ಳೋದಾದರೆ ಯುರೋಪಿನ 27 ದೇಶಗಳ ಈ ರಾಜಕೀಯ ಮತ್ತು ಆರ್ಥಿಕ ಗುಂಪನ್ನು ನವೆಂಬರ್ 1, 1993ರಂದು ನೆದರ್ಲ್ಯಾಂಡ್ಸ್ನ ಮ್ಯಾಸ್ಟ್ರಿಕ್ಟ್ನಲ್ಲಿ ಸ್ಥಾಪಿಸಲಾಯಿತು. ಇದರ ಅಧ್ಯಕ್ಷರಾಗಿ ಉರ್ಸುಲಾ ವಾನ್ ಡೆರ್ ಲೆಯನ್, ಸ್ಪೀಕರ್ ಆಗಿ ರಾಬರ್ಟ್ ಮಟ್ಸೋಲಾ ಮತ್ತು ಕೌನ್ಸಿಲ್ ಅಧ್ಯಕ್ಷರಾಗಿ ಆಂಟೋನಿಯೋ ಕೋಸ್ಟಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಅಧಿಕೃತ ಕರೆನ್ಸಿ ಯೂರೋ ಆಗಿದೆ ಮತ್ತು ವಾಲ್ಟರ್ ಹಾಲ್ಸ್ಟೈನ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ಫಸ್ಟ್ ಪ್ರೆಸಿಡೆಂಟ್ ಈಸ್ ವಾಲ್ಟರ್ ಹಾಲ್ಸ್ಟೈನ್. ನೆಕ್ಸ್ಟ್, ಶಾಂಘೈ ಸಹಕಾರ ಸಂಘಟನೆಯ ಪ್ರಧಾನ ಕಚೇರಿ SCO ಅಂತ ಹೇಳಿದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಆಪ್ಷನ್ ಸಿ ಬೀಜಿಂಗ್, ಚೈನಾ. ಇದರ ಬಗ್ಗೆ ಪ್ರಮುಖವಾಗಿ ನೋಡಬಹುದಾದರೆ ಇದನ್ನು ಜೂನ್ 15, 2001ರಂದು ಸ್ಥಾಪಿಸಲಾಯಿತು ಮತ್ತು ಇದರಲ್ಲಿ ಒಟ್ಟು 10 ಸದಸ್ಯ ರಾಷ್ಟ್ರಗಳಿವೆ. ಭಾರತವು ಜೂನ್ 9, 2017ರಂದು ಅಸ್ಥಾನದಲ್ಲಿ ನಡೆದ ಶೃಂಗಸಭೆಯಲ್ಲಿ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ. ಇದರ ಮೊದಲ ಸಭೆ ಸೆಪ್ಟೆಂಬರ್ 20, 2003ರಲ್ಲಿ ಬೀಜಿಂಗ್ನಲ್ಲಿ ನಡೆದಿತ್ತು. ಇದರ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿ ನೂರ್ಲಾನ್ ಯರ್ಮೆಕ್ ಬಾಯೋ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ 10 ಸದಸ್ಯ ರಾಷ್ಟ್ರಗಳ ಹೆಸರು ನೋಡೋದಾದರೆ ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ, ಪಾಕಿಸ್ತಾನ್, ಇರಾನ್ ಆ್ಯಂಡ್ ಬೆಲೋರಸ್. ನೆಕ್ಸ್ಟ್, ಬ್ರಿಕ್ಸ್ ಶಾಶ್ವತ ಪ್ರಧಾನ ಕಚೇರಿ. ಬ್ರಿಕ್ಸ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಪ್ರಶ್ನೆ. ಬ್ರಿಕ್ಸ್ಗೆ ಯಾವುದೇ ರೀತಿಯ ಹೆಡ್ ಕ್ವಾರ್ಟರ್ಸ್ ಇಲ್ಲ. ಕಾರ್ಡ್ ಆನ್ಸರ್ ಇಸ್ ಆಪ್ಷನ್ ಡಿ, ಇಟ್ ಡಸ್ ನಾಟ್ ಹ್ಯಾವ್ ಎನಿ ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್. ಬ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ 2006ರಲ್ಲಿ ಬ್ರಿಕ್ ಆಗಿ ಸ್ಥಾಪನೆಯಾದ ಇದು 2010ರಲ್ಲಿ ದಕ್ಷಿಣ ಆಫ್ರಿಕಾ ಅಂದರೆ ಸೌತ್ ಆಫ್ರಿಕಾ ಸೇರಿದ ನಂತರ ಇದನ್ನು ಬ್ರಿಕ್ಸ್ ಎಂದು ಮರುನಾಮಕರಣ ಮಾಡಲಾಯಿತು. ಬ್ರಿಕ್ಸ್ನ ಫುಲ್ ಫಾರ್ಮ್ ಏನಂದರೆ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಇದರಲ್ಲಿ ಪ್ರಸ್ತುತ ಇವಾಗ 11 ಸದಸ್ಯ ರಾಷ್ಟ್ರಗಳಿವೆ. ಇಂಡೋನೇಷ್ಯಾ 2025ರಲ್ಲಿ 10ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿತು. 2026ರಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಗುವುದು. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟದ ಪ್ರಧಾನ ಕಚೇರಿ. ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಹೆಡ್ ಕ್ವಾರ್ಟರ್ಸ್ IAUದ ಪ್ರಧಾನ ಕಚೇರಿ ಆಪ್ಷನ್ ಬಿ ಪ್ಯಾರಿಸ್ನಲ್ಲಿದೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. IAU ಬಗ್ಗೆ ತಿಳ್ಕೊಳ್ಳೋದಾದರೆ ಜುಲೈ 28, 1919ರಂದು ಸ್ಥಾಪನೆಯಾದ ಈ ಸಂಸ್ಥೆಯಲ್ಲಿ ಒಟ್ಟು 85 ಸದಸ್ಯ ರಾಷ್ಟ್ರಗಳಿವೆ. ಇದರ ಅಧ್ಯಕ್ಷರಾಗಿ ವಿಲ್ಲಿ ಬೆಂಜ್ ಅವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಡಯಾನಾ ಮೇರಿ ವೊರಲ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವ ವನ್ಯಜೀವಿ ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವ ವನ್ಯಜೀವಿ ನಿಧಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ WWF ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಎ ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. WWF ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು ಏಪ್ರಿಲ್ 29, 1961ರಂದು ಸರ್ ಪೀಟರ್ ಸ್ಕಾಟ್ ಮತ್ತು ಇತರ ಪರಿಸರವಾದಿಗಳು ಸ್ಥಾಪಿಸಿದರು. ಇದರ ಪ್ರಸಿದ್ಧ ಜಾಯಿಂಟ್ ಪಾಂಡಾ ಲೋಗೋ 1958ರಲ್ಲಿ ಚೀಚಿ ಎಂಬ ಹೆಸರಿನ ಪಾಂಡದಿಂದ ಪ್ರೇರಿತವಾಗಿದೆ. ಇದೇ ಪಾಂಡ
ಪ್ರಸ್ತುತ ಆದಿಲ್ ನಜಮ್ ಇದರ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಪ್ರಧಾನ ಕಚೇರಿ ಎಲ್ಲಿದೆ? IOC ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಪ್ರಧಾನ ಕಚೇರಿ ಆಪ್ಷನ್ ಸಿ ಲೌಸನ್ನೆ, ಸ್ವಿಟ್ಜರ್ಲೆಂಡ್ನಲ್ಲಿದೆ. IOC ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದನ್ನ ಜೂನ್ 23, 1894ರಂದು ಪ್ಯಾರಿಸ್ನಲ್ಲಿ ಪೇರೆ ಡಿ ಕುಬರ್ಟಿನ್ ಸ್ಥಾಪಿಸಿದರು. ಡೆಮೋಟ್ರಿಯಸ್ ವಿಕಲಾಸ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಕ್ರಿಸ್ಟಿ ಕೋವೆಂಟ್ರಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಜುವಾನ್ ಅಂಟೋನಿಯಾ ಸಮರಾಂಜ್ ಉಪಾಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್, ವಿಶ್ವ ಆಹಾರ ಕಾರ್ಯಕ್ರಮದ ಪ್ರಧಾನ ಕಚೇರಿ ಎಲ್ಲಿದೆ? ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಆಪ್ಷನ್ ಎ ರೋಮ್, ಇಟಲಿಯಲ್ಲಿದೆ. WFPಯ ಪ್ರಧಾನ ಕಚೇರಿ ರೋಮ್, ಇಟಲಿಯಲ್ಲಿದೆ. WFP ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ವಿಶ್ವದಾದ್ಯಂತ ಹಸಿವು ಮತ್ತು ಹಸಿವಿನ ವಿರುದ್ಧ ಹೋರಾಡಲು ಕೆಲಸ ಮಾಡುವ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರುವ ಪ್ರಮುಖ ಏಜೆನ್ಸಿಯಾಗಿದೆ. ಎಸ್ಟಾಬ್ಲಿಷ್ ಆಗಿದ್ದು 19 ಡಿಸೆಂಬರ್ 1961ರಲ್ಲಿ. ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಇಟಲಿಯ ರೋಮ್ನಲ್ಲಿ. ಇದಕ್ಕೆ ನೊಬೆಲ್ ಪ್ರೈಸ್ ಕೂಡ ದೊರಕಿದೆ. 2020ರಲ್ಲಿ ಇದಕ್ಕೆ ನೊಬೆಲ್ ಪ್ರೈಸ್ ದೊರಕಿದೆ ಫಾರ್ ದ ಎಫರ್ಟ್ಸ್ ಟು ಕಾಂಬ್ಯಾಟ್ ಹಂಗರ್ ಆ್ಯಂಡ್ ಫಾರ್ ಪ್ರಮೋಟಿಂಗ್ ಪೀಸ್ ಇನ್ ಕಾನ್ಫ್ಲಿಕ್ಟ್ ಅಫೆಕ್ಟೆಡ್ ಏರಿಯಾಸ್. ಪ್ರೆಸೆಂಟ್ CEO ಸಿಂಡಿ ಮೆಕ್ಕಿನ್. ನೆಕ್ಸ್ಟ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆಯ ಪ್ರಧಾನ ಕಚೇರಿ. ಸಾರ್ಕ್ನ ಪ್ರಧಾನ ಕಚೇರಿ. ಸಾರ್ಕ್ ಫುಲ್ ಫಾರ್ಮ್ ಇಸ್ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಸಿ ಕಾಠ್ಮಂಡು, ನೇಪಾಳ. ಇದರಲ್ಲಿ ಪ್ರಮುಖ ವಿಷಯಗಳಾಗಿ ಇದರಲ್ಲಿ 8 ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಈ ಭೌಗೋಳಿಕ ರಾಜಕೀಯ ಆರ್ಥಿಕ ಸಂಘಟನೆಯನ್ನು ಡಿಸೆಂಬರ್ 8, 1985ರಂದು ಢಾಕಾದಲ್ಲಿ ಸ್ಥಾಪಿಸಲಾಯಿತು. ಅಫ್ಘಾನಿಸ್ತಾನವು 2007ರಲ್ಲಿ 8ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಯಿತು. ಪ್ರಸ್ತುತ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಬಾಂಗ್ಲಾದೇಶದ ಮೊಹಮ್ಮದ್ ಗುಲಾಂ ಸರ್ವಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿರುವ 8 ಸದಸ್ಯ ರಾಷ್ಟ್ರಗಳು ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್ ಆ್ಯಂಡ್ ಶ್ರೀಲಂಕಾ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಜೆನೇವಾ, ಸ್ವಿಟ್ಜರ್ಲ್ಯಾಂಡ್ನ ಜೆನೇವಾದಲ್ಲಿದೆ. ಇದರ ಬಗ್ಗೆ ಪ್ರಮುಖವಾಗಿ ನೋಡೋದಾದರೆ ಕಾರ್ಮಿಕ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಈ ವಿಶ್ವಸಂಸ್ಥೆಯ ಏಜೆನ್ಸಿಯನ್ನು ಏಪ್ರಿಲ್ 11, 1919ರಂದು ಸ್ಥಾಪಿಸಲಾಯಿತು. 1969ರಲ್ಲಿ ಈ ಸಂಸ್ಥೆಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ನೀಡಲಾಗಿದೆ. ಪ್ರಸ್ತುತ ಇದರ ಡೈರೆಕ್ಟರ್ ಜನರಲ್ ಆಗಿ ಗಿಲ್ಬರ್ಟ್ ಎಫ್ ಹ್ಯಾಂಗ್ಬೋ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಫುಲ್ ಫಾರ್ಮ್ ಇಸ್ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಎ ನೈರೋಬಿ, ಕೀನ್ಯಾದ ನೈರೋಬಿಯಲ್ಲಿದೆ. UNEP ಬಗ್ಗೆ ತಿಳ್ಕೊಳ್ಳೋದಾದರೆ ಜೂನ್ 5, 1977ರಂದು ಸ್ಟಾಕ್ ಹೋಮ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಮ್ಮೇಳನದ ಸಮಯದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಇದಕ್ಕಾಗಿಯೇ ಆಚರಿಸ್ತಾರೆ. ಪ್ರಸ್ತುತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಇಂಗರ್ ಆಂಡರ್ಸನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯ ಪ್ರಧಾನ ಕಚೇರಿ ಎಲ್ಲಿದೆ? ICRC ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಜೆನೇವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ICRC ಬಗ್ಗೆ ತಿಳ್ಕೊಳ್ಳೋದಾದರೆ ಯುದ್ಧ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಪೀಡಿತ ಜನರಿಗೆ ಮಾನವೀಯ ನೆರವು ನೀಡುವ ಈ ಸಂಸ್ಥೆಯನ್ನು ಫೆಬ್ರವರಿ 17, 1863ರಂದು ಸ್ಥಾಪಿಸಲಾಯಿತು. ಜೀನ್ ಹೆನ್ರಿ ಡುನಾಂಟ್ ಮತ್ತು ಗುಸ್ತಾವ್ ಮೊಯ್ನಿಯರ್ ಇದನ್ನು ಸ್ಥಾಪಿಸಿದರು. ಜೀನ್ ಹೆನ್ರಿ ಡುನಾಂಟ್ ಮತ್ತು ಗುಸ್ತಾವ್ ಮೊಯ್ನಿಯರ್. ಈ ಸಂಸ್ಥೆಯು 1917, 1944 ಮತ್ತು 1963ರಲ್ಲಿ 3 ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ನೊಬೆಲ್ ಪೀಸ್ ಪ್ರೈಸ್ರನ್ನು 1917, 1944 ಮತ್ತು 1963ರಲ್ಲಿ ಗೆದ್ದಿದೆ. ಪ್ರಸ್ತುತ ಇದರ ಅಧ್ಯಕ್ಷರಾಗಿ ಮಿರ್ಜಾನಾ ಸ್ಪೋಲ್ಜಾರಿಕಾ ಎಗ್ಗರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಡೈರೆಕ್ಟರ್ ಜನರಲ್ ಆಗಿ ಪಿಯರೆ ಕ್ರಾಹೆನ್ ಬುಲ್. ನೆಕ್ಸ್ಟ್, ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಪ್ರಧಾನ ಕಚೇರಿ. ನಾಸಾದ ಬಗ್ಗೆ ಕ್ವಶನು. ನಾಸಾದ ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕ್ಸ್
ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಬಿ ವಾಷಿಂಗ್ಟನ್ ಡಿ ಸಿ, ಯು ಎಸ್ ಎದ ವಾಷಿಂಗ್ಟನ್ ಡಿ ಸಿಯಲ್ಲಿ. ನಾಸಾ ಬಗ್ಗೆ ತಿಳ್ಕೊಳ್ಳೋದಾದರೆ ಯು ಎಸ್ ಎಯ ಬಾಹ್ಯಾಕಾಶ ಸಂಸ್ಥೆಯಾದ ಇದು ಜುಲೈ 29, 1958 ಸ್ಥಾಪಿಸಲಾಯಿತು. ಇದರ ಮೋಟೋ ಏನಪ್ಪ ಅಂದರೆ ಫಾರ್ ದಿ ಬೆನಿಫಿಟ್ ಆಫ್ ಆಲ್. ಪ್ರಸ್ತುತ ಇದರ ಅಧ್ಯಕ್ಷರು ಜೆರೆಡ್ ಐಸಕ್ಮಾನ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಫುಟ್ಬಾಲ್ ಒಕ್ಕೂಟದ ಪ್ರಧಾನ ಕಚೇರಿ, ಫಿಫಾದ ಪ್ರಧಾನ ಕಚೇರಿ. ಈ ವರ್ಷ ಫಿಫಾ ನಡೆದಿರೋದ್ರಿಂದ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಫಿಫಾದ ಫುಲ್ ಫಾರ್ಮ್ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಬಿ ಜೂರಿಚ್, ಸ್ವಿಟ್ಜರ್ಲ್ಯಾಂಡ್ನ ಜೂರಿಚ್ನಲ್ಲಿ. ಫಿಫಾ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಶ್ವದಾದ್ಯಂತ ಫುಟ್ಬಾಲ್ ಆಟವನ್ನು ನಿಯಂತ್ರಿಸುವ ಈ ಸಂಸ್ಥೆಯು ಮೇ 21, 1904 ರೂಪುಗೊಂಡಿತು, ಫಾರ್ಮೇಷನ್ ಆಗಿದ್ದು ಮೇ 21, 1904 ಮೊದಲ ಫಿಫಾ ವಿಶ್ವಕಪ್ 1930 ಉರುಗ್ವೇಯಲ್ಲಿ ನಡೆದಿದೆ. ಮೊದಲ ಮಹಿಳಾ ವಿಶ್ವಕಪ್ 1991 ಚೀನಾದಲ್ಲಿ ನಡೆದಿದೆ. ಮೊದಲ ಫಿಫಾ ವಿಶ್ವಕಪ್ 1930 ಉರುಗ್ವೇಯಲ್ಲಿ, ಹಾಗೆ ಮಹಿಳಾ ವಿಶ್ವಕಪ್ 1991 ಚೀನಾದಲ್ಲಿ ನಡೆದಿದೆ. 2026 ಫಿಫಾ ವಿಶ್ವಕಪ್ ಅನ್ನು USA, ಮೆಕ್ಸಿಕೋ, ಕೆನಡಾ 3 ದೇಶಗಳು ಆಯೋಜಿಸಿತ್ತು. ಜಿಯಾನಿ ಇನ್ಫಾಂಟಿನೋ ಇದರ ಅಧ್ಯಕ್ಷರಾಗಿದ್ದಾರೆ. ಮೆಥಿಯಾಸ್ ಗ್ರಾಫ್ಸ್ಡೋರ್ ಇದರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಧಾನ ಕಚೇರಿ ಎಲ್ಲಿದೆ? UNDP ಪ್ರಧಾನ ಕಚೇರಿ. UNDP ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಸಿ ನ್ಯೂಯಾರ್ಕ್, USA. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಬಡತನವನ್ನು ಕಡಿಮೆ ಮಾಡಲು ಮತ್ತು ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಇದನ್ನು ನವೆಂಬರ್ 22, 1965 ಸ್ಥಾಪಿಸಲಾಯಿತು. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು UNDP ಬಿಡುಗಡೆ ಮಾಡುತ್ತದೆ. UNDP 2030 ಕಾರ್ಯಸೂಚಿಯ ಅಡಿಯಲ್ಲಿ ನಿಗದಿಪಡಿಸಲಾದ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ಸಾಧಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಸ್ತುತ ಆಡಳಿತಾಧಿಕಾರಿಯಾಗಿ ಅಲೆಕ್ಸಾಂಡರ್ ಡಿ ಕ್ರೂ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವ ವ್ಯಾಪಾರ ಸಂಘಟನೆಯ ಪ್ರಧಾನ ಕಚೇರಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTOದ ಪ್ರಧಾನ ಕಚೇರಿ ಇರುವಂಥದ್ದು ಆಪ್ಷನ್ ಎ ಜೆನೆವಾದಲ್ಲಿ, ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾದಲ್ಲಿದೆ. WTA ಬಗ್ಗೆ ತಿಳ್ಕೊಳ್ಳೋದಾದರೆ ರಾಷ್ಟ್ರಗಳ ನಡುವಿನ ವ್ಯಾಪಾರ ನಿಯಮಗಳನ್ನು ನಿಯಂತ್ರಿಸುವ ಈ ಸಂಸ್ಥೆಯನ್ನು ಮೊದಲು ಗ್ಯಾಟ್ ಅಂತ ಅಕ್ಟೋಬರ್ 30, 1947 ಸ್ಥಾಪಿಸಲಾಗಿತ್ತು. ಗ್ಯಾಟ್ನ ಫುಲ್ ಫಾರ್ಮ್ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್. ಇದನ್ನು ಜನವರಿ 1, 1995 ವಿಶ್ವ ವ್ಯಾಪಾರ ಸಂಘಟನೆಯಾಗಿ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಆಗಿ ರೂಪುಗೊಂಡಿತು. ಅದೇ ದಿನ ಭಾರತವು ಇದನ್ನು ಸೇರಿಕೊಂಡಿದೆ. ಜನವರಿ 1, 1995 ಭಾರತ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸೇರಿಕೊಂಡಿದೆ. ಇದರಲ್ಲಿ ಒಟ್ಟು 166 ಸದಸ್ಯರಿದ್ದಾರೆ. ಎನ್ಗೋಜಿ ಒಕೊಂಜೋ ಇವಿಯಾಲ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಯುನೈಟೆಡ್ ನೇಷನ್ಸ್ನ ಪ್ರಧಾನ ಕಚೇರಿ ಆಪ್ಷನ್ ಬಿ ನ್ಯೂಯಾರ್ಕ್, USA. USA ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಉದ್ದೇಶದಿಂದ ಅಕ್ಟೋಬರ್ 24, 1945 ಇದನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಒಟ್ಟು 193 ಸದಸ್ಯ ರಾಷ್ಟ್ರಗಳಿವೆ. ದಕ್ಷಿಣ ಸುಡಾನ್ 2011 193ನೇ ಸದಸ್ಯ ರಾಷ್ಟ್ರವಾಯಿತು ಮತ್ತು 2 ವೀಕ್ಷಕ ದೇಶಗಳಿವೆ, 2 ಅಬ್ಸರ್ವೇಷನ್ ಕಂಟ್ರಿಗಳು ಇದರಲ್ಲಿದೆ. ಪ್ರಸ್ತುತ ಅಂಟೋನಿಯಾ ಗುಟರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಮತ್ತು ಅಮಿನಾ ಜೆ ಮೊಹಮ್ಮದ್ ಉಪ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಸಂಘಟನೆಯ ಪ್ರಧಾನ ಕಚೇರಿ ಇಂಟರ್ಪೋಲ್ನ ಪ್ರಧಾನ ಕಚೇರಿ. ಇಂಟರ್ಪೋಲ್ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಎ ಲಯೋನ್, ಫ್ರಾನ್ಸ್ನ ಲಯೋನ್ನಲ್ಲಿದೆ. ಇಂಟರ್ಪೋಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಅಂತಾರಾಷ್ಟ್ರೀಯ ಅಪರಾಧಗಳ ವಿರುದ್ಧ ಪೊಲೀಸ್ ಪಡೆಗಳ ನಡುವೆ ಸಹಕಾರವನ್ನು ಬೆಳೆಸುವ ಉದ್ದೇಶದಿಂದ ಸೆಪ್ಟೆಂಬರ್ 7, 1923 ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಮೊದಲು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಎಂದು ಕರೆಯಲ್ಪಡುತ್ತಿದ್ದ ಇದನ್ನು 1956 ಇದನ್ನು ಇಂಟರ್ಪೋಲ್ ಎಂದು ಮರುನಾಮಕರಣ ಮಾಡಲಾಯಿತು.
ಮೊದಲು ಇದಕ್ಕೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತ ಕರೀತಿದ್ರು. ನಂತರ 1956ರಿಂದ ಇದನ್ನು ಇಂಟರ್ಪೋಲ್ ಎಂದ ಮರುನಾಮಕರಣ ಮಾಡಲಾಗಿದೆ. ಇದರಲ್ಲಿ ಒಟ್ಟು 196 ಸದಸ್ಯ ರಾಷ್ಟ್ರಗಳಿವೆ. ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿ ವಾಲ್ಡೆಜಿ ಉರ್ಕ್ವಿಜಾ ಮತ್ತು ಲುಕಾಸ್ ಫಿಲಿಪ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ICJಯ ಪ್ರಧಾನ ಕಚೇರಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಹೆಡ್ ಕ್ವಾರ್ಟರ್ಸ್ ಆಪ್ಷನ್ ಎ ದ ಹೇಗ್, ನೆದರ್ಲ್ಯಾಂಡ್ಸ್ನಲ್ಲಿದೆ. ICJಯ ಬಗ್ಗೆ ತಿಳ್ಕೊಳ್ಳೋದಾದರೆ 1945ರ UN ಚಾರ್ಟರ್ನಿಂದ ಸ್ಥಾಪಿತವಾದ ಇದು 1946ರಿಂದ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇದರಲ್ಲಿ ಒಟ್ಟು 15 ನ್ಯಾಯಾಧೀಶರಿದ್ದಾರೆ. ಇವರನ್ನು UNGA ಮತ್ತು UNSC 9 ವರ್ಷಗಳ ಅವಧಿಗೆ ಆಯ್ಕೆ ಮಾಡುತ್ತದೆ. ICJಯ ಮೊದಲ ಭಾರತೀಯ ಮುಖ್ಯ ನ್ಯಾಯಾಧೀಶರು ಡಾಕ್ಟರ್ ನಾಗೇಂದ್ರ ಸಿಂಗ್, ಹಾಗೆ ಮೊದಲ ಭಾರತೀಯ ನ್ಯಾಯಾಧೀಶರು BN ರಾವ್. ಭಾರತೀಯ ಮುಖ್ಯ ನ್ಯಾಯಾಧೀಶರು ಡಾಕ್ಟರ್ ನಾಗೇಂದ್ರ ಸಿಂಗ್ ಹಾಗೆ ಮೊದಲ ಭಾರತೀಯ ನ್ಯಾಯಾಧೀಶರು BN ರಾವ್ ಆಗಿದ್ದಾರೆ. ಪ್ರಸ್ತುತ ಅಧ್ಯಕ್ಷರು UG ಇವಸಾವಾ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಸಿ ಗುರುಗ್ರಾಮ್, ಹರಿಯಾಣದ ಗುರುಗ್ರಾಮ್ನಲ್ಲಿದೆ. ISA ಬಗ್ಗೆ ತಿಳ್ಕೊಳ್ಳೋದಾದರೆ ಸೌರಶಕ್ತಿಯನ್ನು ಉತ್ತೇಜಿಸುವ ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವ ಈ ಒಕ್ಕೂಟವನ್ನು ನವೆಂಬರ್ 30, 2015ರಂದು ಪ್ಯಾರಿಸ್ನಲ್ಲಿ ನಡೆದ UN COP21 ಸಮ್ಮೇಳನದ ಸಮಯದಲ್ಲಿ ಭಾರತ ಮತ್ತು ಫ್ರಾನ್ಸ್ ಪ್ರಾರಂಭಿಸಿದವು. 2024-26ರ ಅವಧಿಗೆ ಭಾರತವು ISA ಅಧ್ಯಕ್ಷರಾಗಿ ಮತ್ತು ಫ್ರಾನ್ಸ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿವೆ. ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿ ಆಶೀಶ್ ಖನ್ನಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ದು. ನೆಕ್ಸ್ಟ್, ಹಣಕಾಸು ಕ್ರಮ ಕಾರ್ಯಪಡೆಯ ಪ್ರಧಾನ ಕಚೇರಿ ಎಲ್ಲಿದೆ? ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ನ ಹೆಡ್ ಕ್ವಾರ್ಟರ್ಸ್, ಇದರ ಪ್ರಧಾನ ಕಚೇರಿ ಇರುವಂಥದ್ದು ಆಪ್ಷನ್ ಬಿ ಪ್ಯಾರಿಸ್, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. FATF ಬಗ್ಗೆ ತಿಳ್ಕೊಳ್ಳೋದಾದರೆ ಮನಿ ಲ್ಯಾಂಡರಿಂಗ್, ಬೆದರಿಕೆಗಳು ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವಿಕೆಯ ವಿರುದ್ಧ ಕಾರ್ಯನಿರ್ವಹಿಸುವ ಇದನ್ನು 1989ರಲ್ಲಿ G7 ರಾಷ್ಟ್ರಗಳು ಸ್ಥಾಪಿಸಿದವು. ಭಾರತವು 2006ರಲ್ಲಿ ವೀಕ್ಷಕ ರಾಷ್ಟ್ರವಾಗಿ ಸೇರ್ಪಡೆಯಾಗಿ 2010ರಲ್ಲಿ ಪೂರ್ಣ ಸದಸ್ಯವಾಗಿದೆ. ಪ್ರಸ್ತುತ ಅಧ್ಯಕ್ಷರು ಮೆಕ್ಸಿಕೋದ ಎಲಿಸಾ ಡಿ ಆ್ಯಂಡಾ ಮಡ್ರಾಜು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ನ ಪ್ರಧಾನ ಕಚೇರಿ ಪ್ರೈಡ್ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಆಗಿ ಇರುವಂಥದ್ದು ಆಪ್ಷನ್ ಎ ಲೌಸನ್ನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಚೆಸ್ನ ಸುಪ್ರೀಂ ಆಡಳಿತ ಮಂಡಳಿಯಾದ ಇದನ್ನು ಜುಲೈ 20, 1924ರಂದು ಸ್ಥಾಪಿಸಲಾಯಿತು. ಪ್ರಸ್ತುತ ಅಧ್ಯಕ್ಷರು ಅರ್ಕಾಡಿ ಡೊರ್ಕೋವಿಚ್ ಮತ್ತು ವಿಶ್ವನಾಥ್ ಆನಂದ್ ಉಪಾಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್, ವಿಶ್ವ ಆರ್ಥಿಕ ವೇದಿಕೆಯ ಪ್ರಧಾನ ಕಚೇರಿ WEFನ ಪ್ರಧಾನ ಕಚೇರಿ ವರ್ಲ್ಡ್ ಎಕನಾಮಿಕ್ ಫೋರಂ, WEFನ ಫುಲ್ ಫಾರ್ಮ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಎ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಜನವರಿ 24, 1971ರಂದು ಇದನ್ನು ಸ್ಥಾಪಿಸಲಾಯಿತು. ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಮತ್ತು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಮುಂತಾದ ವರದಿಗಳನ್ನು WEF ಬಿಡುಗಡೆ ಮಾಡುತ್ತವೆ. ಇದರ ಪ್ರಸ್ತುತ ಅಧ್ಯಕ್ಷರು ಅಲೋಯಿಸ್ ಜ್ವಿಂಗಿ. ನೆಕ್ಸ್ಟ್, ವಿಶ್ವ ಉದ್ದೀಪನ ಮತ್ತು ತಡೆ ಏಜೆನ್ಸಿಯ ಪ್ರಧಾನ ಕಚೇರಿ ವಾಡಾ, ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಮಾಂಟ್ರಿಯಲ್, ಕೆನಡಾ. ವಾಡಾ ಬಗ್ಗೆ ತಿಳ್ಕೊಳ್ಳೋದಾದರೆ ಕ್ರೀಡಾಪಟುಗಳಿಂದ ಉದ್ದೀಪನ ಮತ್ತು ಸೇವನೆಯನ್ನು ತಡೆಯುವ ಉದ್ದೇಶದಿಂದ ನವೆಂಬರ್ 10, 1999ರಂದು ಇದನ್ನು ಸ್ಥಾಪಿಸಲಾಯಿತು. ಪ್ರಸ್ತುತ ಅಧ್ಯಕ್ಷರು ಇದರ ವಿಟಲ್ಡೋ ಬ್ಯಾಂಕ್ ಆಗಿದ್ದಾರೆ ಮತ್ತು ಉಪಾಧ್ಯಕ್ಷರು ಚೀನಾದ ಯಾಂಗ್ಜಾಂಗ್. ನೆಕ್ಸ್ಟ್, ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ವಿಪೋ, ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ಪ್ರಧಾನ ಕಚೇರಿ ಆಪ್ಷನ್ ಸಿ ಜಿನೇವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವಿಪೋದ ಫುಲ್ ಫಾರ್ಮ್ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್. ಇದರ ವಿಪೋದ ಬಗ್ಗೆ ತಿಳ್ಕೊಳ್ಳೋದಾದರೆ ಸೃಜನಶೀಲ ಚಟುವಟಿಕೆಯನ್ನು ಪ್ರೋತ್ಸಾಹಿಸಲು ವಿಶ್ವದಾದ್ಯಂತ ಬೌದ್ಧಿಕ ಆಸ್ತಿಯ ರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಜುಲೈ 14, 1967ರಂದು ಇದನ್ನು ಸ್ಥಾಪಿಸಲಾಯಿತು. ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿ ಡ್ಯಾರೆನ್ ಟ್ಯಾಂಗ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್,
ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ? FIH ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಲೌಸನ್ನೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ. FIH ಬಗ್ಗೆ ತಿಳ್ಕೊಳ್ಳೋದಾದರೆ ವಿಶ್ವದಾದ್ಯಂತ ಆಡುವ ಎಲ್ಲ ಹಾಕಿ ಪಂದ್ಯಗಳನ್ನು ನಿಯಂತ್ರಿಸುವ ಈ ಸಂಸ್ಥೆಯು ಜನವರಿ 7, 1924ರಂದು ಪ್ಯಾರಿಸ್ನಲ್ಲಿ ರೂಪುಗೊಂಡಿತು. ಇದರ ಅಧ್ಯಕ್ಷರು ತಯ್ಯಬ್ ಇಕ್ರಮ್ ಆಗಿದ್ದಾರೆ, ಹಾಗೆ CEO ಥಿಯರಿ ವೇಲ್. ನೆಕ್ಸ್ಟ್, ಏಷ್ಯನ್ ಫುಟ್ಬಾಲ್ ಒಕ್ಕೂಟದ ಪ್ರಧಾನ ಕಚೇರಿ. AFCಯ ಪ್ರಧಾನ ಕಚೇರಿ ಏಷ್ಯನ್, AFC ಫುಲ್ ಫಾರ್ಮ್ ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್. ಇದರ ಪ್ರಧಾನ ಕಚೇರಿ ಇರುವಂಥದ್ದು ಆಪ್ಷನ್ ಎ ಕೌಲಾಲಂಪುರ, ಮಲೇಷ್ಯಾ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶಗಳು: ಏಷ್ಯಾ ಖಂಡದಲ್ಲಿ ಫುಟ್ಬಾಲ್ ಅನ್ನು ನಿಯಂತ್ರಿಸುವ ಈ ಸಂಸ್ಥೆಯನ್ನು ಮೇ 8, 1954ರಂದು ಸ್ಥಾಪಿಸಲಾಯಿತು. ಇದರ ಮೋಟೋ ಒನ್ ಏಷ್ಯಾ ಒನ್ ಗೋಲ್. ಪ್ರಸ್ತುತ ಅಧ್ಯಕ್ಷರು ಬಹರೇನ ಸಲ್ಮಾನ್ ಬಿನ್ ಇಬ್ರಾಹಿಂ ಅಲ್ ಖಲೀಫಾ, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ವಿಂಡ್ಸರ್ ಜಾನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಪ್ರಧಾನ ಕಚೇರಿ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಪ್ರಧಾನ ಕಚೇರಿ ಇರುವಂಥದ್ದು ಆಪ್ಷನ್ ಸಿ ಪ್ಯಾರಿಸ್, ಫ್ರಾನ್ಸ್. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇಂಧನ ಭದ್ರತೆ, ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಸಮಸ್ಯೆಗಳ ಕುರಿತು ಕಾರ್ಯನಿರ್ವಹಿಸುವ ಈ ಸಂಸ್ಥೆಯನ್ನು 1974ರಲ್ಲಿ ಸ್ಥಾಪಿಸಲಾಯಿತು. ಇದರಲ್ಲಿ ಒಟ್ಟು 31 ಸದಸ್ಯರು ಹಾಗೂ 11 ಸಹವರ್ತಿ ಸದಸ್ಯರಿದ್ದು ಭಾರತವು 2017ರಲ್ಲಿ ಸೇರ್ಪಡೆಯಾಗಿದೆ. ಪ್ರಸ್ತುತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಪಾತಿ ಬಿರೋಲ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಏಷ್ಯಾ ಒಲಿಂಪಿಕ್ ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ? OCA ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಸಿ ಕುವೈತ್ ಸಿಟಿ, ಕುವೈತ್ನ ಕುವೈತ್ ಸಿಟಿಯಲ್ಲಿದೆ. ನವೆಂಬರ್ 16, 1982ರಂದು ಸ್ಥಾಪನೆಯಾದ ಇದರಲ್ಲಿ ಒಟ್ಟು 45 ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗಳ ಸದಸ್ಯರಿದ್ದಾರೆ. ಇದರ ಅಧ್ಯಕ್ಷರಾಗಿ ಕತಾರ್ನ ಶೇಖ್ ಜುವಾನ್ ಬಿನ್ ಹಮದ್ ಅಲ್ ಥಾನಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಪ್ರಧಾನ ಕಚೇರಿ. ICCಯ ಪ್ರಧಾನ ಕಚೇರಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ದುಬೈ, UAE. ICCಯ ಬಗ್ಗೆ ತಿಳ್ಕೊಳ್ಳೋದಾದರೆ ಕ್ರಿಕೆಟ್ ಕ್ರೀಡೆಯ ಜಾಗತಿಕ ಆಡಳಿತ ಮಂಡಳಿಯಾದ ಇದನ್ನು ಜೂನ್ 15, 1909ರಂದು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ ಸ್ಥಾಪಿಸಲಾಯಿತು. ಹಾಗೆ ಇದನ್ನು 1965ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ, ಹಾಗೆ 1989ರಲ್ಲಿ ICC ಎಂದು ಮರುನಾಮಕರಣ ಮಾಡಲಾಯಿತು. ಇದರ ಮೋಟೋ ಕ್ರಿಕೆಟ್ ಫಾರ್ ಗುಡ್ ಎನ್ನುವುದು ಇದರ ಮೋಟೋ ಆಗಿದೆ. ಇದರಲ್ಲಿ ಒಟ್ಟು 108 ಸದಸ್ಯ ರಾಷ್ಟ್ರಗಳು ಇದ್ದಾವೆ. ಇದರ ಅಧ್ಯಕ್ಷರು ಜೇಶಾ ಅವರು, ಹಾಗೆ CEO ಆಗಿ ಸಂಜೋಗ್ ಗುಪ್ತಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ನ ಪ್ರಧಾನ ಕಚೇರಿ ಎಲ್ಲಿದೆ? CGF ಅಂತ ಹೇಳಿದ್ರೆ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಎ ಲಂಡನ್, UKಯಲ್ಲಿ. CGF ಬಗ್ಗೆ ತಿಳ್ಕೊಳ್ಳೋದಾದರೆ 1932ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯನ್ನು 74 ಸದಸ್ಯರ ರಾಷ್ಟ್ರಗಳಿವೆ. ಇದರಲ್ಲಿ ಮೊದಲು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ಆಯೋಜಿಸಲಾಗಿತ್ತು. ಮಾರ್ಚ್ 10, 2025ರಲ್ಲಿ ಕಾಮನ್ವೆಲ್ತ್ ದಿನದ ಸಂದರ್ಭದಲ್ಲಿ ಇದನ್ನು ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಎಂದು ಮರುನಾಮಕರಣ ಮಾಡಲಾಗಿದೆ. ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಡೊನಾಲ್ಡ್ ರುಕಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? UNWTO ಫುಲ್ ಫಾರ್ಮ್ ಈಸ್ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಜೇಷನ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಸಿ ಮ್ಯಾಡ್ರಿಡ್, ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿದೆ. UNWTO ಬಗ್ಗೆ ತಿಳ್ಕೊಳ್ಳೋದಾದರೆ ವಿಶ್ವದಾದ್ಯಂತ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ನವೆಂಬರ್ 1, 1975ರಂದು ಇದನ್ನು ಸ್ಥಾಪಿಸಲಾಯಿತು. ಭಾರತವು 1975ರಲ್ಲಿ ಇದಕ್ಕೆ ಸೇರಿಕೊಂಡಿದೆ. ಇದರಲ್ಲಿ ಒಟ್ಟು 159 ಸದಸ್ಯ ರಾಷ್ಟ್ರಗಳಿವೆ. ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಶೇಖ್ ಅಲ್ ನಯಾಮಿ ಅವರಾಗಿದ್ದಾರೆ. ನೆಕ್ಸ್ಟ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ? NDBಯ ಪ್ರಧಾನ ಕಚೇರಿ ಆಪ್ಷನ್ ಸಿ ಶಾಂಘೈ, ಚೀನಾದ ಶಾಂಘೈನಲ್ಲಿದೆ NDBಯ ಪ್ರಧಾನ ಕಚೇರಿ. NDB ಬಗ್ಗೆ ತಿಳ್ಕೋದಾದರೆ ಇದನ್ನು 2014ರಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಸ್ಥಾಪಿಸಿದವು ಮತ್ತು ಜುಲೈ 7, 2015ರಂದು ಉದ್ಘಾಟನೆ ಮಾಡಲಾಯಿತು.
ಪ್ರಸ್ತುತ ಇದರಲ್ಲಿ 11 ಸದಸ್ಯರಿದ್ದಾರೆ. ಬ್ರಿಕ್ಸ್ ದೇಶಗಳ ಜೊತೆಗೆ ಬಾಂಗ್ಲಾದೇಶ, UAE, ಈಜಿಪ್ಟ್, ಕೊಲಂಬಿಯಾ, ಉಜ್ಬೇಕಿಸ್ತಾನ್ ಮತ್ತು ಅಲ್ಜೀರಿಯಾ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ. ಪ್ರಸ್ತುತ ಮುಖ್ಯಸ್ಥರು ಡಿಲ್ಮಾ ರೌಸೆಫ್, ಹಾಗೆ ಇದರ ಮೊದಲ ಅಧ್ಯಕ್ಷರು KB ಕಾಮತ್ ಆಗಿದ್ದಾರೆ. ನೆಕ್ಸ್ಟ್, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯ ಪ್ರಧಾನ ಕಚೇರಿ ಇಲ್ಲಿದೆ. ಅಂದರೆ ಒಪೆಕ್ನ ಹೆಡ್ ಕ್ವಾರ್ಟರ್ಸ್. ಒಪೆಕ್ ಫುಲ್ ಫಾರ್ಮ್ ಇಸ್ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇದರ ಪ್ರಧಾನ ಕಚೇರಿ ಆಪ್ಷನ್ ಸಿ ವಿಯೆನ್ನಾ, ಆಸ್ಟ್ರಿಯಾದಲ್ಲಿದೆ. ಒಪೆಕ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ ದೇಶಗಳಿಂದ ಸೆಪ್ಟೆಂಬರ್ 14, 1960 ಇರಾಕ್ನ ಬಾಗ್ದಾದ್ನಲ್ಲಿ ಇದನ್ನು ಸ್ಥಾಪಿಸಲಾಯಿತು ಮತ್ತು ಪ್ರಸ್ತುತ ಇದರಲ್ಲಿ 12 ಸದಸ್ಯ ರಾಷ್ಟ್ರಗಳಿವೆ. ಹೈತಮ್ ಅಲ್ ಗೈಸ್ ಇದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. 12 ರಾಷ್ಟ್ರಗಳ ಬಗ್ಗೆ ನೋಡೋದಾದರೆ ಕತರ್, ಇರಾನ್, ಈಕ್ವೆಡಾರ್, ವೆನೆಜುವೆಲಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾಕ್, ಲಿಬಿಯಾ, ಕುವೈತ್, ಅಲ್ಜೀರಿಯಾ, ಸೌದಿ ಅರೇಬಿಯಾ, ನೈಜೀರಿಯಾ ಆ್ಯಂಡ್ ಅಂಗೋಲಾ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆಯ ಪ್ರಧಾನ ಕಚೇರಿ IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಇದರ ಪ್ರಧಾನ ಕಚೇರಿ ಇರುವಂಥದ್ದು ಆಪ್ಷನ್ ಬಿ ವಿಯೆನ್ನಾ, ಆಸ್ಟ್ರಿಯಾದಲ್ಲಿ. IAEA ಬಗ್ಗೆ ತಿಳ್ಕೊಳ್ಳೋದಾದರೆ ಇದನ್ನು ಜುಲೈ 29, 1957 ಸ್ಥಾಪಿಸಲಾಯಿತು. ಇದರಲ್ಲಿ ಒಟ್ಟು 180 ಸದಸ್ಯರಿದ್ದಾರೆ. 2005 IAEAಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಡೈರೆಕ್ಟರ್ ಜನರಲ್ ರಾಫೆಲ್ ಮರಿಯಾನೋ ಗ್ರೊಸ್ಸಿ. ನೆಕ್ಸ್ಟ್, ಹಿಂದೂ ಮಹಾಸಾಗರ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ? ಹಿಂದೂ ಮಹಾಸಾಗರ ಆಯೋಗ IOC ಅಂತ ಹೇಳಿದ್ರೆ ಇಂಡಿಯನ್ ಓಷಿಯನ್ ಕಮಿಷನ್. ಇದರ ಪ್ರಧಾನ ಕಚೇರಿ ಆಪ್ಷನ್ ಬಿ ಎಬೇನೆ, ಮಾರಿಷಸ್ನಲ್ಲಿದೆ. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಆಫ್ರಿಕನ್ ದ್ವೀಪಗಳ ಅಂದರೆ ಕೊಮೊರೋಸ್, ಮಡಗಾಸ್ಕರ್, ಮಾರಿಷಸ್, ರಿಯೂನಿಯನ್ ಮತ್ತು ಸಿಜೆಲ್ಸ್ ಈ ಗುಂಪನ್ನು 1987 ರಚಿಸಲಾಯಿತು. ಇದರ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳು ಎಡ್ಗರ್ಡ್ ಅಜಾಪಿಂಡ್ರಿವಾಹಿ. ಭಾರತ ಇದರಲ್ಲಿ ವೀಕ್ಷಕ ದೇಶವಾಗಿ ಸೇರ್ಪಡೆಯಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ನ ಪ್ರಧಾನ ಕಚೇರಿ ITFನ ಪ್ರಧಾನ ಕಚೇರಿ ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲಂಡನ್, UK. ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿದೆ. ಡುವಾನ್ಸ್ ವಿಲಿಯಮ್ಸ್ ಅವರಿಂದ ಮಾರ್ಚ್ 1, 1913 ಇದು ಸ್ಥಾಪಿಸಲಾಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ಡೇವಿಡ್ ಹೆಗಾರ್ಟಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಫೆಡರೇಷನ್ನ ಪ್ರಧಾನ ಕಚೇರಿ ಎಲ್ಲಿದೆ? ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಫೆಡರೇಷನ್ FIBA ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಸಿ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಇದನ್ನು ಜೂನ್ 18, 1932 ಸ್ಥಾಪಿಸಲಾಯಿತು. ಪ್ರಸ್ತುತ ಇದರ ಅಧ್ಯಕ್ಷರು ಶೇಖ್ ಸೌದ್ ಅಲಿ ಅಲ್ತಾನಿ, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಂಡ್ರಿಯಸ್ ಜಾಗ್ಲಿಸ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘದ ಪ್ರಧಾನ ಕಚೇರಿ ಏಷಿಯಾನ್. ಫುಲ್ ಫಾರ್ಮ್ ಇಸ್ ಅಸೋಸಿಯೇಷನ್ ಆಫ್ ದಿ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಇದರ ಪ್ರಧಾನ ಕಚೇರಿ ಆಪ್ಷನ್ ಸಿ ಜಕಾರ್ತಾ, ಇಂಡೋನೇಷ್ಯಾದಲ್ಲಿದೆ. ಪ್ರಮುಖ ವಿಷಯಗಳನ್ನು ನೋಡೋದಾದರೆ ಇದನ್ನು ಆಗಸ್ಟ್ 8, 1967 ಸ್ಥಾಪಿಸಲಾಯಿತು ಮತ್ತು ಇದರಲ್ಲಿ 11 ಸದಸ್ಯ ರಾಷ್ಟ್ರಗಳಿವೆ. ಇದರ ಮೋಟೋ ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ. ಪ್ರಸ್ತುತ ಅಧ್ಯಕ್ಷರು ಬೊಂಗ್ ಮಾರ್ಕೋಸ್, ಹಾಗೆ ಕಾವೋ ಕಿಮ್ ಹೌನ್ ಇದರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆಯ ಪ್ರಧಾನ ಕಚೇರಿ IMOದ ಪ್ರಧಾನ ಕಚೇರಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಲಂಡನ್, UK. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಸಮುದ್ರ ಸಾರಿಗೆಯ ಸುರಕ್ಷತೆಯನ್ನು ಹೆಚ್ಚಿಸಲು, ಪರಿಸರವನ್ನು ಸುಧಾರಿಸಲು ಮಾರ್ಚ್ 17, 1948 ಇದನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಒಟ್ಟು 176 ಸದಸ್ಯರು ಹಾಗೂ 3 ಸಹವರ್ತಿ ಸದಸ್ಯರಿದ್ದಾರೆ. ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಅರ್ಸೋನಿಯೋ ಡೊಮಿಂಗ್ಯೂಸ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ಪ್ರಧಾನ ಕಚೇರಿ UNFPAಯ ಪ್ರಧಾನ ಕಚೇರಿ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಸಿ ನ್ಯೂಯಾರ್ಕ್, USA. UNFPA ಬಗ್ಗೆ ತಿಳ್ಕೊಳ್ಳೋದಾದರೆ 1969 ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಆಗಿ ಸ್ಥಾಪನೆಯಾದ ಇದನ್ನು 1987 ಮರುನಾಮಕರಣ ಮಾಡಲಾಗಿದೆ. ಮೊದಲು ಇದನ್ನು 1969 ಯುನೈಟೆಡ್ ನೇಷನ್ಸ್ ಫಂಡ್ ಫಾರ್ ಪಾಪ್ಯುಲೇಷನ್ ಆಕ್ಟಿವಿಟೀಸ್ ಅಂತ ಸ್ಥಾಪನೆ ಮಾಡಿ ನಂತರ ಇದನ್ನು ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತ ಮರುನಾಮಕರಣ ಮಾಡಲಾಗಿದೆ. ಪ್ರಸ್ತುತ ಮುಖ್ಯಸ್ಥರು ಡಯೇನಿ ಕೈತಾ.
ನೆಕ್ಸ್ಟ್, ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ FAOದ ಪ್ರಧಾನ ಕಚೇರಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ರೋಮ್, ಇಟಲಿಯ ರೋಮ್ನಲ್ಲಿದೆ. ಇದರ ಪ್ರಮುಖ ವಿಷಯಗಳನ್ನು ತಿಳಿದಾದರೆ, ಹಸಿವನ್ನು ನೀಗಿಸಲು ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸಲು ಅಕ್ಟೋಬರ್ 16, 1945ರಂದು ಇದನ್ನು ಸ್ಥಾಪಿಸಲಾಯಿತು. ಇದರ ಸ್ಥಾಪನೆ ದಿನವನ್ನು ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇದರ ಡೈರೆಕ್ಟರ್ ಜನರಲ್ ಆಗಿ ಕ್ಯೂ ಡೆಂಗ್ಯೂ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಚೇರಿ WMOದ ಪ್ರಧಾನ ಕಚೇರಿ WMO ಫುಲ್ ಫಾರ್ಮ್ ವರ್ಲ್ಡ್ ಮೆಟೆರಲಾಜಿಕಲ್ ಆರ್ಗನೈಜೇಷನ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಹವಾಮಾನ ಮತ್ತು ಜಲಸಂಪನ್ಮೂಲಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿಭಾಯಿಸಲು ಮಾರ್ಚ್ 23, 1950ರಂದು ಇದನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೆಲೆಸ್ಟ್ ಸೌಲೋ ಹಾಗೆ ಅಧ್ಯಕ್ಷರಾಗಿ ಅಬ್ದುಲ್ಲಾ ಅಲ್ ಮಂಡೌಸ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಗ್ರೀನ್ ಪೀಸ್ ಇಂಟರ್ನ್ಯಾಷನಲ್ ಪ್ರಧಾನ ಕಚೇರಿ ಗ್ರೀನ್ ಪೀಸ್ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಆಪ್ಷನ್ ಬಿ ಆಮ್ಸ್ಟರ್ಡಾಮ್, ನೆದರ್ಲ್ಯಾಂಡ್ಸ್. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಪರಿಸರ ರಕ್ಷಣೆಗಾಗಿ ಕೆಲಸ ಮಾಡುವ ಈ ಲಾಭರಹಿತ ಸಂಸ್ಥೆಯನ್ನು 1971ರಲ್ಲಿ ಕೆನಡಾದ ವ್ಯಾಂಕೋವರ್ನಲ್ಲಿ ಸ್ಥಾಪಿಸಲಾಯಿತು. ಮ್ಯಾಡ್ ಕ್ರಿಸ್ಟೆನ್ಸನ್ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಧಾನ ಕಚೇರಿ UNSCಯ ಪ್ರಧಾನ ಕಚೇರಿ ಇರುವಂಥದ್ದು ಆಪ್ಷನ್ ಸಿ ನ್ಯೂಯಾರ್ಕ್, USA. UNSC ಬಗ್ಗೆ ತಿಳ್ಕೊಳ್ಳೋದಾದರೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಾಗಿ ಕೆಲಸ ಮಾಡುವ ಇದನ್ನು ಅಕ್ಟೋಬರ್ 24, 1945ರಂದು ಸ್ಥಾಪಿಸಲಾಯಿತು. ಇದರಲ್ಲಿ ಚೀನಾ, ಫ್ರಾನ್ಸ್, ರಷ್ಯಾ, UK ಮತ್ತು USA ಎಂಬ 5 ಕಾಯಂ ಸದಸ್ಯ ರಾಷ್ಟ್ರಗಳು ಹಾಗೂ 10 ತಾತ್ಕಾಲಿಕ ಸದಸ್ಯರಿದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಚೌಕಟ್ಟಿನ ಸಮಾವೇಶದ ಪ್ರಧಾನ ಕಚೇರಿ UNFCCC ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಆಪ್ಷನ್ ಬಿ ಬೋನ್, ಜರ್ಮನಿಯಲ್ಲಿ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ವಾತಾವರಣದಲ್ಲಿನ ಹಸಿರುಮನೆ ಅನಿಲಗಳನ್ನು ಸ್ಥಿರಗೊಳಿಸಲು ಈ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾರ್ಚ್ 21, 1994ರಂದು ಸ್ಥಾಪಿಸಲಾಯಿತು. 1992ರಲ್ಲಿ ರಿಯೋ ಡಿ ಜನೈರೊದಲ್ಲಿ ನಡೆದ ಸಮ್ಮೇಳನದಲ್ಲಿ 154 ದೇಶಗಳು ಇದಕ್ಕೆ ಸಹಿ ಹಾಕಿದ್ದವು. ನೆಕ್ಸ್ಟ್, ಬಿಮ್ಸ್ಟೆಕ್ ಪ್ರಧಾನ ಕಚೇರಿ ಎಲ್ಲಿದೆ? ಬಿಮ್ಸ್ಟೆಕ್ ಫುಲ್ ಫಾರ್ಮ್ ಇಸ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಇದರ ಪ್ರಧಾನ ಕಚೇರಿ ಆಪ್ಷನ್ ಸಿ ಢಾಕಾ, ಬಾಂಗ್ಲಾದೇಶದಲ್ಲಿದೆ. ಬಿಮ್ಸ್ಟೆಕ್ ಬಗ್ಗೆ ತಿಳ್ಕೊಳ್ಳೋದಾದರೆ, 1997ರ ಬ್ಯಾಂಕಾಕ್ ಘೋಷಣೆಯ ಅಡಿಯಲ್ಲಿ ಸ್ಥಾಪಿಸಲಾದ ಈ ಉಪ ಪ್ರಾದೇಶಿಕ ಸಂಸ್ಥೆಯಲ್ಲಿ 7 ಸದಸ್ಯ ರಾಷ್ಟ್ರಗಳಿವೆ. ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ ಮತ್ತು ಮಯನ್ಮಾರ್ ಆ್ಯಂಡ್ ಥೈಲ್ಯಾಂಡ್. ಇಂದ್ರಮಣಿ ಪಾಂಡೆ ಇದರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯ ಪ್ರಧಾನ ಕಚೇರಿ ಯುನಿಸೆಫ್ನ ಪ್ರಧಾನ ಕಚೇರಿ ಇರುವಂಥದ್ದು ಆಪ್ಷನ್ ಸಿ ನ್ಯೂಯಾರ್ಕ್, USA. ಯುನಿಸೆಫ್ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಯುನಿಸೆಫ್ ಬಗ್ಗೆ ತಿಳ್ಕೊಳ್ಳೋದಾದರೆ, ವಿಶ್ವದಾದ್ಯಂತ ಮಕ್ಕಳ ರಕ್ಷಣೆಗಾಗಿ ಡಿಸೆಂಬರ್ 11, 1946ರಂದು ಇದನ್ನು ಸ್ಥಾಪಿಸಲಾಯಿತು. 1965ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ, 1989ರಲ್ಲಿ ಇಂದಿರಾ ಗಾಂಧಿ ಪ್ರಶಸ್ತಿ ಹಾಗೆ 2006ರಲ್ಲಿ ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಪ್ರಶಸ್ತಿಯನ್ನು ಇದು ಪಡ್ಕೊಂಡಿದೆ. ಇದರ ಮುಖ್ಯಸ್ಥರು ಕ್ಯಾಥರಿನ್ ರಸೆಲ್. ನೆಕ್ಸ್ಟ್, G7 ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? G7 ಅನ್ನು ಆಪ್ಷನ್ ಬಿ 1975ರಲ್ಲಿ ಸ್ಥಾಪಿಸಲಾಯಿತು. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು ಮೊದಲು 6 ಪ್ರಮುಖ ಕೈಗಾರಿಕಾ ರಾಷ್ಟ್ರಗಳೊಂದಿಗೆ G6 ಇದು ಪ್ರಾರಂಭವಾಯಿತು. ಕೆನಡಾ 1976ರಲ್ಲಿ ಹಾಗೆ ರಷ್ಯಾ 1997ರಲ್ಲಿ G8 ಆಗಿ ಸೇರ್ಪಡೆಗೊಂಡವು. ಆದರೆ 2014ರಲ್ಲಿ ಕ್ರಿಮಿಯಾ ಬಿಕ್ಕಟ್ಟಿನ ಕಾರಣ ರಷ್ಯಾವನ್ನು ಅಮಾನತುಗೊಳಿಸಲಾಯಿತು. ಪ್ರಸ್ತುತ ಇದರಲ್ಲಿ ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ ಮತ್ತು ಫ್ರಾನ್ಸ್ ಇದರಲ್ಲಿ ಸೇರ್ಕೊಂಡಿದೆ. ಭಾರತ ಇದರ ಸದಸ್ಯ ರಾಷ್ಟ್ರವಲ್ಲ. ಇದನ್ನು ನೆನ್ಪಿಟ್ಕೊಳ್ಳೋದಾದರೆ ಜೂಯಿಸ್ ವಿತ್ ಗರ್ಲ್ ಫ್ರೆಂಡ್ ಅಂತ ನೆನ್ಪಿಟ್ಕೊಳ್ಬೇಕು. ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ ಆ್ಯಂಡ್ ಫ್ರಾನ್ಸ್. 2026ರ G7 ಶೃಂಗಸಭೆಯು ಫ್ರಾನ್ಸ್ನ ಎವಿಯನ್ ಲೆಸ್ ಬ್ರೈನ್ಸ್ನಲ್ಲಿ ನಡೆಯಲಿದೆ. ನೆಕ್ಸ್ಟ್, G20 ಅನ್ನು ಯಾವಾಗ ಸ್ಥಾಪಿಸಲಾಯಿತು?
G20 ಆಪ್ಷನ್ ಸಿ 1999ರಲ್ಲಿ. G20 ಬಗ್ಗೆ ತಿಳ್ಕೊಳ್ಳೋದಾದರೆ 1998ರ ಏಷ್ಯಾದ ಆರ್ಥಿಕ ಬಿಕ್ಕಟ್ಟಿನ ನಂತರ ಸ್ಥಾಪಿಸಲಾದ ಇದು 19 ದೇಶಗಳು ಹಾಗೆ ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟವನ್ನು ಒಳಗೊಂಡಿದೆ. ಭಾರತ 1999ರಲ್ಲಿ G20 ಸೇರಿಕೊಂಡಿದೆ. ಮೊದಲ G20 ಶೃಂಗಸಭೆಯು 2008ರಲ್ಲಿ ನಡೆಯಿತು. ಈ ಗುಂಪಿಗೆ ಯಾವುದೇ ಶಾಶ್ವತ ಪ್ರಧಾನ ಕಚೇರಿ ಇಲ್ಲ. ಪ್ರತಿ ವರ್ಷ ವಿಭಿನ್ನ ದೇಶವು ಅಧ್ಯಕ್ಷತೆಯನ್ನು ವಹಿಸುತ್ತದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಪ್ರಧಾನ ಕಚೇರಿ ಇಕೋಸೋಕ್. ಫುಲ್ ಫಾರ್ಮ್ ಇಸ್ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಇದರ ಪ್ರಧಾನ ಕಚೇರಿ ಆಪ್ಷನ್ ಸಿ ನ್ಯೂಯಾರ್ಕ್, USA ಯಲ್ಲಿದೆ. ಇಕೋಸಾಕ್ ಬಗ್ಗೆ ತಿಳ್ಕೊಳ್ಳೋದಾದರೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳಲ್ಲಿ ಒಂದಾದ ಇದನ್ನು 1945ರಲ್ಲಿ ಸ್ಥಾಪಿಸಲಾಯಿತು. ಇದರಲ್ಲಿ ಒಟ್ಟು 54 ಸದಸ್ಯ ರಾಷ್ಟ್ರಗಳಿವೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನ ಪ್ರಧಾನ ಕಚೇರಿ ಆಪ್ಷನ್ ಸಿ ಲಂಡನ್, UK ಯಲ್ಲಿದೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಎಲ್ಲ ಮನುಷ್ಯರ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುವ ಇದನ್ನು ಜುಲೈ 1961ರಲ್ಲಿ ಸ್ಥಾಪಿಸಲಾಯಿತು. ಈ ಸಂಸ್ಥೆಗೆ 1977ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಗಿತ್ತು. ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಅಗ್ನೆಸ್ ಕಾಲ್ಮಾರ್ಟ್, ಇವರು ಫ್ರಾನ್ಸ್ನವರಾಗಿದ್ದಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, UN ವುಮೆನ್ ಪ್ರಧಾನ ಕಚೇರಿ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ಪ್ರಧಾನ ಕಚೇರಿ ಆಪ್ಷನ್ ಸಿ ನ್ಯೂಯಾರ್ಕ್, USA ಯಲ್ಲಿದೆ. ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಮೀಸಲಾಗಿರುವ ಇದನ್ನು ಜುಲೈ 2, 2010ರಂದು ಸ್ಥಾಪಿಸಲಾಯಿತು. ಭಾರತವನ್ನು ಪ್ರತಿನಿಧಿಸಿದ ವಿಜಯಲಕ್ಷ್ಮಿ ಪಂಡಿತ್ ಅವರು 1953ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಇದರ ಮುಖ್ಯಸ್ಥರು ಸೀಮಾ ಸಾಮಿ ಬಾಹೌಸ್. ನೆಕ್ಸ್ಟ್, ಅರಬ್ ಲೀಗ್ನ ಪ್ರಧಾನ ಕಚೇರಿ ಎಲ್ಲಿದೆ? ಅರಬ್ ಲೀಗ್ನ ಪ್ರಧಾನ ಕಚೇರಿ ಆಪ್ಷನ್ ಸಿ ಕೈರೋ, ಈಜಿಪ್ಟ್ನಲ್ಲಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಮಾರ್ಚ್ 22, 1945ರಲ್ಲಿ ಸ್ಥಾಪನೆಯಾದ ಇದರಲ್ಲಿ ಪ್ರಸ್ತುತ 22 ಸದಸ್ಯರಿದ್ದಾರೆ. ಈಜಿಪ್ಟ್, ಇರಾಕ್, ಟ್ರಾನ್ಸ್ಜೋರ್ಡಾನ್ ಅಂದರೆ ಇವಾಗಿನ ಜೋರ್ಡಾನ್, ಲೆಬನಾನ್, ಸೌದಿ ಅರೇಬಿಯಾ, ಸಿರಿಯಾ ಹಾಗೂ ಯೆಮನ್ ಇದರ 7 ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಾಗಿವೆ. ಈ ವಿಡಿಯೋದಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಅದರ ಹೆಡ್ ಕ್ವಾರ್ಟರ್ಸ್ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.